ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಜಿಲ್ಲೆಯ ಹಿರಿಯರ ನಿಸ್ವಾರ್ಥ ಸೇವಾ ಭಾವನೆಯ ಸಹಕಾರಿಗಳ ಪ್ರಯತ್ನದ ಕಾರಣದಿಂದ ಇಂದು ಸಹಕಾರಿ ಕ್ಷೇತ್ರಕ್ಕೆ ಉತ್ತಮ ಹೆಸರು ಬರಲು ಕಾರಣವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಲ್ಲಾಪುರದಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದರು. ಯಲ್ಲಾಪುರ ಟಿಎಂಎಸ್ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಸಂಸ್ಥೆಯ ವತಿಯಿಂದ ಅಭಿನಂದನಾ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸಂಸದ ಕಾಗೇರಿ, ಜಿಲ್ಲೆಯ ಅಡಿಕೆ ಬೆಳೆಗಾರರು, ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಗತ್ಯ ಎಂದರು. ರಾಜ್ಯ ಸರ್ಕಾರವು ಸಹಕಾರಿ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ನಡೆಸುತ್ತಿದೆ. ಸಹಕಾರಿ ಕಾಯ್ದೆ ತಿದ್ದುಪಡಿ ತರಲು ಮುಂದಾಗಿದೆ. ಇದು ಸರಿಯಲ್ಲ ಎಂದು ಹೇಳಿದರು. ಸರ್ ಕುತ್ಕೊಂಡ್ರೆ ಆಯ್ತು, ಹಿಡ್ಕೊಂಬ್ಲ ಅರಣ್ಯದ ರಕ್ಷಣೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇನ್ನು ಯಾರಿಂದಲೂ ಪಾಠ ಬೇಕಾಗಿಲ್ಲ. ಅರಣ್ಯದ ಮಧ್ಯೆ ಇದ್ದು ಅರಣ್ಯ ರಕ್ಷಣೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಜಿಲ್ಲೆ ಜನ. ಅರಣ್ಯ ಅಂತ ಅದನ್ನು ಪ್ರತ್ಯೇಕವಾಗಿ ನೋಡಿದವರಲ್ಲ ನಾವು, ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನರಂತೆ. ಅರಣ್ಯ ಅಂದ್ರೆ ನಮ್ಮ ತೋಟದ, ನಮ್ಮ ಬೆಟ್ಟದ ಅದು ಭಾಗ ಅಂತ ನೋಡಿಕೊಂಡಿರುವಂಥವ್ರು ನಾವು. ಹಾಗಾಗಿ ಪರಿಸರದ ವಿಷಯದಲ್ಲಿ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದೇವೆ. ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಿಸರ ರಕ್ಷಣೆಯಲ್ಲಿ ಏನೆಲ್ಲ ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆಯ ಜನ ಸಮರ್ಥವಾಗಿ ಎದುರಿಸಿದ್ದಾರೋ ಅದನ್ನು ನೆನೆಸ್ಕೊಳ್ಳೇಬೇಕು. ನಮ್ಮ ಜಿಲ್ಲೆಯ ನಾನು ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನದಿಂದ ಹೇಳ್ತೇನೆ, ಯಾರು ಅತಿಕ್ರಮಣದಾರರಿದ್ದಾರೋ, ಯಾರ್ಯಾರು ಅವರವರ ಆ ತೋಟದ ಕೆಲಸ, ಬೆಟ್ಟದ ಕೆಲಸ, ಅವರವರ ಜೀವನವನ್ನ ಅವರವರು ನಡೆಸ್ಕೊಂಡು ಈಗ ಹೋಗ್ತಾ ಇದ್ದಾರೋ, ಅದು ಕೇವಲ ಅಡಿಕೆ ಬೆಳೆಗಾರರು ಮಾತ್ರ ಅಲ್ಲ, ಉಳಿದ ಎಲ್ಲ ಜನ ಸಮುದಾಯವೂ ಸಹ ಯಾರ್ಯಾರು ನೀವು ಹೇಗೆ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರೋ ಅದಕ್ಕೆ ಕಸ್ತೂರಿ ರಂಗನ ವರದಿಯನ್ನು ಒಳಗೊಂಡಂತೆ ಇನ್ನು ಯಾವುದೇ ವರದಿಗಳು ಬಂದರೂ ನಿಮ್ಮ ನಿತ್ಯದ ಜನಜೀವನ ಈಗ ಹೇಗೆ ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗುವಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ದು. ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ತೇವೆ. ಸಮಸ್ಯೆ ಇದೆ. ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟು, ಗ್ರೀನ್ ಬೆಂಚು ಇತ್ಯಾದಿಗಳು ಸಮಸ್ಯೆಯ ಕಾರಣ ಆಗಿರುವಂತಹ ಅಂಶಗಳು ಸಾಕಷ್ಟಿದೆ. ಆದರೆ ಸ್ಥಳದಲ್ಲಿ ನಿಮಗೆ ತೊಂದರೆ ಆಗದೆ ಇರುವಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ದಿದೆ. ನಿಮ್ಮೆಲ್ಲರಿಗೆ ಒಂದು ಮಾತನ್ನ ಹೇಳಲೇಬೇಕು. ಈಗಿನ ಸರ್ಕಾರ ಸಹಕಾರಿ ಕಾಯ್ದೆಗೆ ತಿದ್ದುಪಡಿಯನ್ನು ತರೋದಕ್ಕೆ ಮುಂದಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಅದರೊಳಗೆ ನಾಮಿನೇಷನ್ ಅನ್ನ ಸರ್ಕಾರ ಮಾಡಬಹುದು ಸಹಕಾರಿ ಸಂಘಗಳಿಗೆ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ವಿಷಯ. ನಾಮಿನೇಷನ್ ಅನ್ನ ಸರ್ಕಾರ ಮಾಡಿದರೆ ಯಾರು ಮಾಡುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕಿಂತಲೂ ಮುಂದಿನ ಭಾಗ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು, ನಾಮಿನೇಷನ್ ಮಾಡಿದವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾವು ಆಯ್ಕೆ ಮಾಡೋದಕ್ಕೂ ಅದರೊಳಗೊಂದು ಅವಕಾಶ ಮಾಡಿದ್ದೇವೆ. ನಿಮಗೆ ಇದರ ಇಂಪ್ಲಿಕೇಶನ್ ಏನು ಅನ್ನೋದೆಲ್ಲವೂ ಅರ್ಥ ಆಗತ್ತೆ. ನಾವು ಯಾರನ್ನು ನಾಮಿನೇಷನ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ನಾಮಿನೇಷನ್ ಮಾಡಿದವರು ಅಧ್ಯಕ್ಷರಾಗಬಹುದು ಅನ್ನೋದನ್ನು ನಾವು ಪ್ರೊವಿಷನ್ ಮಾಡಿದ್ದೇವೆ. ಟಿಎಂಎಸ್ ಅಧ್ಯಕ್ಷ ಎನ್.ಕೆ. ಭಟ್ ಅಗ್ಗಾಶಿ ಕುಮ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೃಷಿಕರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಬೆಳೆಗಳಿಗೆ ಕಾಡು ಪ್ರಾಣಿಗಳ ಬಾಧೆ ಹೆಚ್ಚಾಗಿದ್ದು ಇವುಗಳ ಹಾವಳಿಯನ್ನು ನಿಯಂತ್ರಿಸಬೇಕು. ಬೆಳೆ ರಕ್ಷಣೆಗೆ ಬಂದೂಕು ಲೈಸೆನ್ಸ್ ಪಡೆಯುವ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಬೇಕು. ರೈತರ ಅತಿಕ್ರಮಣ ಭೂಮಿ ತೆರವು ತಡೆಯಬೇಕು. ವಿದೇಶದಿಂದ ಕಳ್ಳ ಮಾರ್ಗದಲ್ಲಿ ಅಡಿಕೆ ಆಮದು ತಡೆಗಟ್ಟಬೇಕು. ಅಡಿಕೆ ಕೊಳೆಯಿಂದ ಅಪಾರ ಪ್ರಮಾಣದಲ್ಲಿ ಅಡಿಕೆ ಬೆಳೆ ನಷ್ಟವಾಗಿದ್ದು ಅಡಿಕೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಸಂಸದರಲ್ಲಿ ಮನವಿ ಮಾಡಿದರು. ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಸಿಎಸ್ ಹೆಗಡೆ ಮುಂತಾದವರು ಮಾತನಾಡಿದರು. ಉಪಾಧ್ಯಕ್ಷ ನರಸಿಂಹ ಕೋಣೆಮನೆ ಸ್ವಾಗತಿಸಿದರು. ನಿರ್ದೇಶಕರಾದ ವೆಂಕಟರಮಣ ಭಟ್, ಕಿರು ಕುಂಬತ್ತಿ ನಿರ್ವಹಿಸಿದರು. ಟಿಎನ್ ಭಟ್ ವಂದಿಸಿದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.